ಕೇರಳದ ಬಾಲಕಿ ಸಾವನ್ನಪ್ಪಿರುವಂಥದ್ದು ಚಿಕ್ಕಮಂಗ್ಳೂರಲ್ಲಿ. ಆದರೆ ಸರ್, ಕೇರಳ ಮೀಡಿಯಾ ಒಂದು ಪ್ರಶ್ನೆ ಇಟ್ಟಿತ್ತು ಸರ್, ಕರ್ನಾಟಕ ಸೇಫ್ ಅಲ್ಲ ಪ್ರವಾಸಿ ತಾಣವಾಗಿ, ಇಲ್ಲಿ ಯಾರು ಪ್ರವಾಸಿಗರು ಯಾವುದೇ ರೀತಿ ಅಭಿವೃದ್ಧಿ ಇಟ್ ಇಸ್ ನಾಟ್ ಕರೆಕ್ಟ್. ಈಗ ಹುಡುಗಿ ಬಂದು ಯಾವುದಕ್ಕೆ ಸತ್ತಿದಳು ಅಂತ ಗೊತ್ತಿಲ್ಲ ನನಗೆ, ಅದು ಎಂಕ್ವೈರಿ ಆಗಬೇಕು. ಆದರೆ ಕರ್ನಾಟಕನೇ ಸೇಫ್ ಅಲ್ಲ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ಫಸ್ಟ್ ಟೈಮ್ ಅಲ್ಲ ಆ ಥರ ಘಟನೆ ಆಗಿರೋದು. ಹೌದು, ಅಗಲೀಕರಣ ಆಗಬೇಕು ಅಂತ ಅದಕ್ಕೆ ಈ ಸಾರಿ ಮಂಜೂರು ಮಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀನಿ, ಅದಾಗತ್ತೆ. ಪರಿಹಾರ ಸಮೇತ 60 ಕೋಟಿ ಎಲ್ಲ ಒಂದು ಮೀಟಿಂಗ್ ಮಾಡ್ತೀನಿ. ಕೇರಳದ ಬಾಲಕಿ ಸಾವನ್ನಪ್ಪಿರುವಂಥದ್ದು ಚಿಕ್ಕಮಂಗ್ಳೂರಲ್ಲಿ. ಆದರೆ ಸರ್, ಕೇರಳ ಮೀಡಿಯಾ ಒಂದು ಪ್ರಶ್ನೆ ಇಟ್ಟಿತ್ತು ಸರ್, ಕರ್ನಾಟಕ ಸೇಫ್ ಅಲ್ಲ ಪ್ರವಾಸಿ ತಾಣವಾಗಿ, ಇಲ್ಲಿ ಯಾರು ಪ್ರವಾಸಿಗರು ಯಾವುದೇ ರೀತಿ ಅಭಿವೃದ್ಧಿ ಇಟ್ ಇಸ್ ನಾಟ್ ಕರೆಕ್ಟ್. ಈಗ ಹುಡುಗಿ ಬಂದು ಯಾವುದಕ್ಕೆ ಸತ್ತಿದಳು ಅಂತ ಗೊತ್ತಿಲ್ಲ ನನಗೆ, ಅದು ಎಂಕ್ವೈರಿ ಆಗಬೇಕು. ಆದರೆ ಕರ್ನಾಟಕನೇ ಸೇಫ್ ಅಲ್ಲ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ಫಸ್ಟ್ ಟೈಮ್ ಅಲ್ಲ ಆ ಥರ ಘಟನೆ ಆಗಿರೋದು. ಹೌದು, ಅಗಲೀಕರಣ ಆಗಬೇಕು ಅಂತ ಅದಕ್ಕೆ ಈ ಸಾರಿ ಮಂಜೂರು ಮಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀನಿ, ಅದಾಗತ್ತೆ. ಪರಿಹಾರ ಸಮೇತ 60 ಕೋಟಿ ಎಲ್ಲ ಒಂದು ಮೀಟಿಂಗ್ ಮಾಡ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.